ಒಬ್ಬನೇ ಏವ್ ಕರ್ರಿಗದನ ಗಿಡ್ಡಗದನ ಮೂಗು ತೊಗೊಂಡು ಏನು ಮಾಡ್ತಿದ್ದಳಕಿ ಒಬ್ಬನಿ ಎಲ್ಲಾರು ಮದುವೆ ಆದ್ಮೇಲೆ ಯಾವನ ಆರ್ಮಿ ಹೋಗಿ ಬಂದ ಕೇಸ ಟುಡು ನುಡು ನುಡು ಅವ್ನು ನೀವು ಕಲ್ತು ಬಿಟ್ಟು ಅವ್ನು ಟುಡು ನುಡು ಸಾಕಾಗೈತಿ. ಇವತ್ತು ನಮ್ಮ ಮಕ್ಕ ಬರ್ಲಿ ಯಾವ ನಿರ್ಧಾರ ಮಾಡ್ತೀನಿ, ಮಗಳು ಕೊಡ್ತೀನಿ ಅಂದು ಇದ ಮನೆಯಾಗ ಇರ್ತೀನಿ, ಸೀದಾ ಕುಂಭ ಮೇಳಕ್ಕೆ ಹೋಗಿ ನಾಲ್ಕು ಸಾಧು ಆಗಿಬಿಡ್ತೀನಿ. ಬಂಡವ್ರ ಕೆಟ್ಟ ಬಂಡಾರ ಒಗಿದು ಇಲ್ಲಕ್ಕ ಭಸ್ಮ ಒಗಿದು 100 ರೂಪಾಯಿ ಇಸ್ಕೊಳ್ಳೋದು ಗಿಟ್ಟು ದ್ಯಾಮೋಗಳು ನಿಂಗಪ್ಪದು ದೊಡ್ಡ ಕಿರಿಕಿರಿ ಆಗೈತಿ. ಮೂಗಿನಾಗ ತುರುಕ್ ಬಾ ಹೂವತ್ತಂದ ಏ ಮೂತಿ ಮೂತಿ ಹೋಗಿತಾನೋ ಮರ ಏ ಬೇ ಅಕ್ಕ ನಮ್ಮ ಟಗರು ಮೊನ್ನೆ 3ನೇ ನಂಬರ್ ಪ್ರೈಸ್ ಆಗಿದ್ದಕ್ಕೆ ನಮ್ಮ ಕನ್ನಡ ತೊಗೊಂಡಿಲ್ಲ ಅಂತ ಅದು ಕುಮ್ಮಣ್ಣರ ಮಯ ಫೋನ್ ಹಚ್ಚಿ ಗಣಪತಿ ಹೆಸರಲ್ಲೇ ಹೊಯ್ಕೊಳಕತ್ತಾನ. ಸಾಕು ಲಾಸ್ಟಿಗೆ ಒಂದು ಸವಿನೆನಪಿನ ಕಾಣಿಕೆ ಕೊಟ್ಟು ಸಮಾಧಾನಕರ ಬಹುಮಾನ ಕೊಟ್ರೆ ಪುಣ್ಯ ಬರ್ತೈತಿ. ಅಲ್ಲೋ ಕುಸ್ತಿ ಒಳಗೆ ತಳಗ್ ಬಿದ್ದವ್ರಿಗೆ ಒಂದು ಬಾಳಿ ಹಣ್ಣು ಬಾಯ ತುರಿ ಕಳಿಸ್ತಾರಂತ. ಎಲ್ಲಿ ನನವ ಅಪ್ಪು ಇಲ್ಲೇ ಅದಲ್ಲ ಲೋಮರ ತಪ್ಪಾತನ. ಏನಪ್ಪ ಈ ನಡುವೆ ಭಿಕ್ಷುಕರ ಹಾವಳಿ ಅಂತೂ ಸಿಕ್ಕಾಪಟ್ಟೆ ಆಗಿ ಹೋಗ್ಬಿಟ್ಟಿದೆ ಮನೆಯಲ್ಲಿ. ಭಿಕ್ಷುಕನ ಅದು ನೀನೇ ಅಂತ ಎಷ್ಟರ ನನ್ಗೆ ಎಲ್ಲಿ ನಿಮ್ಮ ಮಾವ ಓ ಬಂದ್ರಲ್ಲ ಏ ಬರೋ ಬೇಕುಪ್ಪ ಬೇಕುಪ್ಪ ನಾನು ನೀನು ತಗೋಪ್ಪ. ಮನ್ಯಾಗ ನಿಮ್ಮ ಅಕ್ಕ ಅಡಿಗೆ ಮಾಡಿಲ್ಲ ಪಾರ್ಸಲ್ ಕೊಟ್ಟು ಕಳಿಸ್ತೇನೆ ನಡಿ ಹೋಗು. ಪಾರ್ಸಲ್ ಇದು ಹೊಟ್ಟಿನ ಕೂಳ್ಗಾನ ಬಿರಿಯಾನಿ ಕೊಟ್ಟು ಕಳಿಸ್ತಾರೆ ತಗೊಂಡು. ನಿನಗೇನ್ ಬೇಕೇ? ನನ್ಗೊಂದು ಫುಲ್ ಚಿಕನ್ ಬಿರಿಯಾನಿ ಒಂದು ಲಾಲಿಪಾಪ್. ನಿನಗಪ್ಪ ಸಾದಾ ತತ್ತಿ. ಸಾದಾ ತತ್ತಿ ಅದೆಂತದು ಸಾದಾ ತತ್ತಿ? ಅವು ಹಸಿ ತತ್ತಿ ಹಂಗ ತಂದಿಟ್ರ ಸಾದಾ ತತ್ತಿ, ಅದನ್ನ ನೀರಾಗ ಕುದಿಸಿದ್ರ ಕುದಿಸಿದ ತತ್ತಿ ಅಷ್ಟೇ ಆಗತ್ತೆ. ಇವನ ಹತ್ರ ನಿಂತ್ರೆ ನೀವು ಬೆಳಗಾನ ಮಾತಾಡ್ತಾನವ. ಅವ್ನು ಕರ್ಕೊಂಡು ಹೋಗಿ ನನ್ಗೊಂದು ಫುಲ್ ಚಿಕನ್ ಅವನಿಗೊಂದು 50 ಗ್ರಾಮ್ ಸಾಕು ಅವಂಗ. ವಡ ಬೇಡ. ಹಾಂ 2 ತತ್ತಿ ತಿಂದ್ರೆ ಹೊಟ್ಟೆ ತುಂಬ್ತೈತ ಅವಂದು. ಆಮೇಲೆ ರೀ ಹೇಳೋದೇ ಮರ್ತು ಹೋದೆ, ಏನಿಲ್ಲ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ಕೇಳಿ ಅದೇನಂತ ಹೇಳು. ನನಗೊಂದು ಡೈಮಂಡ್ ನೆಕ್ಲೆಸ್ ಮಾಡಿಸ್ಕೊಡ್ರಿ. ಅಲ್ಲ ಅಷ್ಟೊಂದು ಹಣ ಏನ್ರಿ ತಿಜೋರಿ ಬೀಗೋನೆ ನಿಮ್ಮ ಹತ್ರ ಇರ್ಬೇಕಾರೆ ಅಷ್ಟೊಂದು ಹಣ ಅಂತ. ಎಷ್ಟೇ ಆದ್ರೂ ನೀವು ಬ್ಯಾಂಕ್ ಮ್ಯಾನೇಜರ್ ಅಪ್ಪ. ಊರಾಗಿರೋರೆಲ್ಲ ದುಡ್ಡು ತಂದು ಎಲ್ಲಿಡ್ತಾರೆ? ನಿಮ್ಮ ಬ್ಯಾಂಕ್ನ್ಯಾಗ ಇಡ್ತಾರೆ. ಇನ್ನೊಂದು ವಿಷಯ ಗೊತ್ತಿಲ್ಲ ನಿನಗ, ಆ ಮೀನಾಕಾಯಿ ಬೆಕ್ಕಿನ ಪರಿಸ್ಥಿತಿ ಬ್ಯಾಂಕ್ನಾಗಿರೋ ಮ್ಯಾನೇಜರ್ ಪರಿಸ್ಥಿತಿ ಒಂದ. ಮುಂದ ಮೀನಿದ್ರು ಬೆಕ್ಕಿಗೆ ತಿನ್ನಾಕಂಗಿಲ್ಲ, ಮುಂದ ರೊಕ್ಕಿದ್ರು ಮನಿಗ್ ತರಕ. ಆದ್ರೆ ನನ್ನ ಗಂಡ ಹಂಗಲ್ಲಪ್ಪ, ನನ್ನ ಮ್ಯಾಗ ಘನ ಜೀವದಾರೆ. ಈಗ ನಾ ಹೇಳಿನಲ್ಲ ನೋಡು, ನಾಳೆನೆ ಜೈ ಅಲಕಾಸಿಗೆ ಹೋಗಿ ನನಗೊಂದು ಡೈಮಂಡ್ ನೆಕ್ಲೆಸ್ ತಗೊಂಡ್ ಬರ್ತಾರೆ. ತಪ್ಪು ಕಣೆ, ಅದು ಸರ್ಕಾರದ ಹಣ, ಅದನ್ನು ದುರ್ಬಳಕೆ ಮಾಡಿಕೊಳ್ಬಾರ್ದು. ನಾವೆಲ್ಲಿ ದುರ್ಬಳಕೆ ಮಾಡ್ಕೊಳಕತ್ತೀವಿ? ನಾಳೆ ಡೈಮಂಡ್ ನೆಕ್ಲೆಸ್ ತಗೊಂಡ್ಬಂದ್ರೆ ಯಾವ್ದಾರ ರೊಕ್ಕ ಬಂದ್ರೆ ಆ ರೊಕ್ಕದಾಗ ಆ ರೊಕ್ಕ ಹಾಕಿ ಇಟ್ಟು ಬಿಟ್ರಿ, ಮುಗೀತು. ಆಯ್ತು, ನೀನ್ ಹೇಳ್ತಿ ಅಂದ್ಮೇಲೆ ಪ್ರಯತ್ನ ಪಡೋಣ. ಸರಿ ಮಾಮ, ನೀ ಅಕ್ಕ ಹೇಳೋದು ಕರೆಕ್ಟ್ ಐತಿ. ಏನಪ್ಪ? ಈಗ ಗಳಿಸಾಡುವ ವಯಸ್ಸು ಐತಿ, ಗಳಿಸಾಡ್ ಬಿಡ್ಬೇಕು. ಏನಾದ್ರು ಗಳಿಸಾಡೋದು? ಗಳಿಸಾಡುವ ವಯಸ್ಸು ಐತಿ, ಗಳಿಸಾಡ್ ಬಿಡ್ಬೇಕು. ನೀ ಗಳಿಸಾಡ್ಬೇಡ, ನೀ ಸುಮ್ಮರು ಅಕ್ಕ ಗಳಿಸಾಡ. ಬರಬ್ಬರಿ ಐತ್ ನೋಡಿ. ಬಾಳ ಕಾಡಕತ್ತಿ ಇವತ್ತ ನೀ. ನೀ ಗಳಿಸಾಡ್ಬೇ, ನೀ ಗಳಿಸಾಡು. ಜನ ಕೇಳಿದ್ರೆ ಏನು ತಿಳ್ಕೊತಾರೆ? ಏನದು?
ಗಳಿಸ್ಯಾಡುದು ಅಂದ್ರ ಜನ ತಪ್ಪು ತಿಳ್ಕೊತಾರಲಿ. ನೀ ಇಬ್ರು ಸುಮ್ಮಿರ್ಬೇಕಾರೆ ನಾ ಗಳಿಸಾಡ್ತೀನಿ. ಎಲ್ಲಿ ಹೋಗಿ ಸೌದತ್ತಿಗೆನ? ಇಲ್ಲ, ಸೋಲಾಪುರ ಸಾಂಗ್ಲಿಗೆ ಟೋಲ್ ನಾಕಕ್ಕ ಅದ್ರ ಮಾಡೋ ಮಗನ ನಿಸಳ ಬಿಟ್ಟ ದುಡಿದು ರೊಕ್ಕ ಗಳಿಸುದಂತ ಹೇಳಲಿ ಅವೇಕಿ. ಹಾ, ದುಡುದ ರೊಕ್ಕ ಗಳಿಸುದಂತ ಹೇಳ. ನೀ ದುಡಿದ್ರ ರೊಕ್ಕ ಗಳಿಸುದು, ಮತ್ತೆ ಒಬ್ಬರ ದುಡಿದ್ರ ಗಳಿಸಾಡುವುದು. PhD ಮಾಡಿಬಿಟ್ಟ ನಮಗ ಇದ್ರಾಗ. ಬಾ ಬಾ ಹೋಗೋಣ ಬಾ. ಸರಿ ಹೋಗೆ. ಅವ್ವ ಬ್ಯಾರಲ್ಲ. ಬಾ ಬಾ. ಹಲೋ 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 ಹೇಳಿ. ಹಲೋ, ನಾಗವಿ ನಾಗವಿಡಿನೇ. ಏನಾಯ್ತು? ಏನು? ಪೊಲೀಸ್ನವರು ಅರೆಸ್ಟ್ ಮಾಡಿದಾರಾ? ಯಾಕೆ? Oh my God. ಅಯ್ಯಯ್ಯೋ. ನೀವೇನು ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ರೀ. ನೋಡಿ, ನೀವೇನು ಯೋಚನೆ ಮಾಡಬೇಡಿ, ನಾನು ಆದಷ್ಟು ಬೇಗ ಏನಾದರೂ ಮಾಡಿ ವಕೀಲರನ್ನು ಕರ್ಕೊಂಡು ನಾನು ಸ್ಟೇಷನಿಗೆ ಬರ್ತೀನಿ, ಓಕೆನಾ? ಏನು ಮಾಡೋದೀಗ? ನನ್ನ ಗಂಡನ ಪೊಲೀಸರು ಹಿಡ್ಕೊಂಡು ಹೋಗ್ಬಿಟ್ರಂತಲ್ಲ, ಎಂಥ ಕೆಲಸ ಆಗೋಯ್ತು. ಆ ರಘುವೀರ್ನ ಮಾತು ಕೇಳ್ಕೊಂಡು ನಾನು ನನ್ನ ಗಂಡನಿಗೆ ಏನೇನೋ ಹೇಳಿ ಕಳಿಸ್ಬಿಟ್ಟನಲ್ಲ. ಹಾಗಿದ್ರೆ ಈಗ ನನ್ನ ಗಂಡನ ಬಿಡಿಸ್ಕೊಂಬರೋದು ಹೇಗೆ? ಓ ದೇವ್ರೆ, ಏನು ಮಾಡೋದು? ಕಂಡಪಟ್ಟಿ ಸಾಲಿ ಕಲ್ತಕ್ಕೆ ಅನ್ನೋ ಅಹಮ್ಮಿಂದ ನನ್ನ ಗಂಡನಿಗೆ ಏನೇನೋ ಹೇಳ್ಕೊಟ್ಬಿಟ್ಟೆ. ಮುಂದೆ ನನ್ನ ಕತೆ ಬೆಟ್ಟದಂತ ಮನಸ್ಸು ಒಡೆಯಿತೋ. ವಿಚಾರ ಗೊತ್ತಾಯ್ತಾ? ಎಲ್ಲ ಕೇಳಿಸ್ಕೊಂಡು ಅವ್ರನ್ನ ಪೊಲೀಸ್ ಎಲ್ಲ ಗೊತ್ತಾಗೈತಿ. ಅವನು ವಾದ್ಯ ಹೇಳ್ಕೊಂಡು ಹೋಗಿದ್ದು ಗೊತ್ತೈತಿ, ನಿನ್ನ ಫೋನ್ ಮಾಡಿದ್ದು ಗೊತ್ತೈತಿ. ಈ ಆಟಕ್ಕೆ ನಾ ಇಲ್ಲವಾ ತೂಸಿಗೋ ಆಟ ಗುಡ್ಜೆ ಗುಬ್ಬಿ. ನಡಿ, ಸ್ಟೇಷನ್ಗೆ ಹೋಗಿ ಅವರನ್ನ ಏನಾದರೂ ಮಾಡಿ ಬಿಡಿಸ್ಕೊಂಬರೋ ಪ್ರಯತ್ನ ಮಾಡೋಣ. ನಾ ಯಾಕೆ ಬೇಕಯ್ಯವ್ವ? ನೀ ಕಲಿತಾಕಿ ನೌಕರಿ ಹೆಂಡತಿ ಬಾಳ ಮಾಡಿ ರೊಕ್ಕ ಮಾಡಿದಾಕಿ. ಅಂದ್ರೆ ಇಂಥ ಸಂದರ್ಭದಲ್ಲಿ ನಿಮ್ಮ ಮಕ್ಕನ್ನ ಒಬ್ಳೆ ಬಿಟ್ಟು ಹೋಗ್ತೀನೋ? ಆ ಚಿಂತೆ ಮಾಡಿ ಆಣಮಣಿ ಸ್ವರ್ಗಿದೆ ಯವ್ವ. ನಾನು ಒಡ ಹುಟ್ಟಿದ ತಮ್ಮ ಅಲ್ವೇನೋ ನೀನು? ಬ್ಯಾರಲ್ಲಿ ಇದ್ದಂಗಿದ್ದಕ್ಕೆ ಹೋಗಿ ಆಂಧ್ರ ಬಿಂದಿಗೆ ಅದೆಲ್ಲ ಅವು ಕಾಂಟ್ ಇಟ್ಟ ಇರ್ತಾವ, ನೀರ ಹೆಂಗ್ ಹೋಗಿರು? ಇದು ತಮಾಷೆ ಮಾಡೋ ಹೊತ್ತೇನೋ? ನನ್ನ ಗಂಡ ಅಲ್ಲಿ ಸಂಕಷ್ಟದಲ್ಲಿದ್ದಾರೆ, ನಿನ್ನ ಕೈ ಮುಗಿತೀನಿ, ನನ್ನನ್ನು ಬಿಟ್ಟು ನೀನು ಹೋಗ್ಬೇಡ ಕಣೋ. ನಾ ಹೋಗಂಗಿಲ್ಲಕ್ಕ, ನಾ ಹೋಗಲಿಕ್ಕಂದ್ರೆ ನನ್ನ ಮನಸ್ಸು ಹೋಗಂತ ಹೇಳ್ತೈತೆ. ಅಂದ್ರೆ ಈಗ ನೀನು ಅಮ್ಮನ ಹತ್ರ ಹೋಗೋನೇನಾ? ನೀ ಕಲಿತಾಕಿ ನೌಕರಿ ಇದ್ದವನ್ ಹೆಂಡತಿ ಮೇಲ ಮಾಡಿ ರೊಕ್ಕ ಮಾಡಿದಕ್ಕಿ. ನಿನ್ನ ಮಗಳನ್ನ ಏನ್ರ ನಾ ಮಾಡ್ಕೊಂಡಿದ್ನಿ ಅಂದ್ರೆ ಚೌತ್ರಗಲ್ ಮಡ್ಯಾಗ 6-3 ಜಾಗ ಹುಡುಕ್ತಿದ್ದೆ ನಾ. ನೀ ಪಿಕ್ಸ್ ಅದನ್ನ ತೆಗಿತಿದ್ದೆ, ಆಕೆ ಹೊಡಿಲಿಲ್ಲ ಅಂದ್ರೆ ನೀ ಹೊಡಿತಿದ್ದೆ. ಅಕ್ಕ ಊಟ ಬಿಡಬೇಡ, ಅದು ಗುಳಿಸಿ ಆರ್ಡರ್ ಮಾಡ, ಮೊಬೈಲ್ ತಗೋದೈತಿ. ಶಬಕ್ ಹಾಯ್ ನಿಮ್ಮಿ ಪಿಜ್ಜಾ ಆರ್ಡರ್ ಬರ್ಗರ್. ಹಾಯ್ ನಿಮ್ಮಿ ಪಿಜ್ಜಾ ಬರ್ಗರ್ ತಿನ್ನು. ಒಂದು ಯಾಣ ಮಣಿ ಯವ್ವ ಈಗ ನೀನು ನಮ್ಮ ಹಾಕೊಂಡದು ಕೂಣ ಹತ್ತೋಲ್ತು ನೋಡು. 5 ನಿಮಿಷದಾಗ ಎಷ್ಟು ಸುರುಗಿದೆಯವ್ವ. ಶರಾವತಿ ಇದ್ದಾಗ ಹೋಗಿ ದುಡ್ಡು ದರ್ರಿ ಬಿಡಿಸುತ್ತು ಸಾವಿತ್ರಿ ಅದೆಲ್ಲ. ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲ ಹೇಳ ಬೇಕಲ್ವಾ? ಸಿಂಹ ಹರ್ರ ಸಿಂಹ ಹರ್ರ ಸಿಂಹದ ಕೂದಲಿಲ್ಲ ವಿಗ್ ಮಾಡಿಸಿನ ಕೂಲ್ ಬರೋಲ್ಲ ಅಂತೇಳಿ ಅವು ಬ್ಯಾಸರ ಜಗದಾಗಿದ್ದು ಕಿತ್ಕೊಂಡ್ಬಿಟ್ಟಿದ್ವಿ. ಏನು ರೈಡ್ ಹಾಕ್ಸಕ್ಕೆ ಹೋಗ್ಬೇಕಂತೆ? ಏನೋ ಮಾಡೋದು, ನನ್ನ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರೋದು ಬೇಡ. ನನ್ನನ್ನು ನೋಡಿ ಎಷ್ಟು ಆಡ್ಕೋತಾ ಇದೆಯಲ್ವಾ ನೀನೀಗ? ಇದ ಪರಿಸ್ಥಿತಿನ ಹಿಂದಕ್ಕೆ ನೀ ಆ ಹೆಣ್ಣಿಗೆ ಚಿತ್ರಾಂಶ ಕೊಡೋಕೆ ಅರ್ಥ ಮಾಡ್ಕೋಬೇಕಾಗಿತ್ತು. ಯಾಕ ಜೀವನದಾಗ ನೀನು ಒಂದು ಹೆಣ್ಣಾಗಿ ಹುಟ್ಟಿ ಇನ್ನೊಂದು ಹೆಣ್ಣಿನ ಜೀವನದಾಗ ಆಟ ಆಡ್ಬೇಕು ಅನ್ನೋದು ನಿನಗೆ ಅದು ತಿಳಿಲಿಲ್ಲ. ಯಾಕ ಇದೆಲ್ಲ ಯಾಕಕ್ಕ? ನೀನು ಒಂದು ಹೆಣ್ಣು, ಆಕಿ ಒಂದು ಹೆಣ್ಣು, ಬಸ್ಸರಿದ್ದಿ ಹೆಣ್ಮಗಳು, ಯಾವ ಥರ ನೋಡ್ಕೋಬೇಕು ಅನ್ನೋದು ನಿನಗೆ ಅರಿವಿಲ್ಲ. ಮನೆ ನಾ ಏನು ಹುಚ್ಚುಳಿ ಮಗ ಅಂತ ತಿಳ್ಕೊಬೇಡ. ನಾ ಏನೋ ನೋಡೋಕೆ ಕಾಮಿಡಿಯಾಗಿರ್ಬೇಕು, ಆದ್ರೆ ಒಬ್ಬರ ಮನಸ್ಥಿತಿ ತಿಳ್ಕೋ ಅಷ್ಟು ಮನಸ್ಸಿನ ಗುಣ ನನ್ನಲ್ಲಿ ಐತೆ.
ಆಟ ನಿಂದೆ ಏನೋ ಇರ್ಬೋದು, ಆಡ್ಸೋ ಮಾಲೀಕ ನಿನ್ನವಾಗಿರಲ್ಲ, ನೆನಪಿನಲ್ಲಿ ಇಟ್ಕೋ. ಇವತ್ತು ನಿಂದ ಐತಿ, ನಾಳೆ ನಿನಗೆ ಸೊಸೆ ಹಾಕಿ ಬಂದಾಗ ನಿನಗೆ ಅಣಗಿಸ್ ತೋರಿಸ್ತಾಳ. ಇವತ್ತು ನೀ ಹಾಕಿತಿಲ್ಲ ಸೂಜಿ ಬಡ್ದಿ, ನಾಳೆ ಬಂದಾಗ ನಿನ್ನ ತಲೆ ಮ್ಯಾಗ ಹಾರಿ ಬಡಿತಾಳ ಅನ್ನೋದು ಯಾವತ್ತೂ ಮರಿಬೇಡ. ಈ ಜೀವನನ ಹಂಗ, ಇವತ್ತು ನಿಂದಿರ್ತೈತಿ, ನಾಳೆ ಮತ್ತೊಬ್ಬರದಿರ್ತೈತಿ. ಯಾಕೆ ಸುಳ್ಳು ಹೇಳಿಲ್ಲ ತಿಳಿದಂಥ ದೇವ್ರು ಏನಂತ ಯಾರು ಗೊತ್ತನ? ಬದುಕು ನಿನ್ನಂತೆ ಅಲ್ಲ, ಮೇಲೆ ಒಬ್ಬ ಇರುವ, ಅವನ ಆತೆ ಮೀರಿ ಇಲ್ಲಿ ಏನು ನಡೆಯದು, ಅವನ ಆತೆ ಇಲ್ಲಿ ಏನು ನಡೆಯದು. ಬರಿ ಪಾತ್ರಧಾರಿ ತಿಳಿಯೋ ನೀನು ಸೂತ್ರವನ ಕೈಯಲ್ಲಿ, ಬರಿ ಪಾತ್ರಧಾರಿ ತಿಳಿಯೋ ನೀನು ಸೂತ್ರವನ ಕೈಯಲ್ಲಿ. ಬದುಕು ನಿನ್ನಂತೆ ಅಲ್ಲ, ಮೇಲೆ ಒಬ್ಬ ಇರುವ, ಅವನ ಆತೆ ಮೀರಿ ಇಲ್ಲಿ ಏನು ನಡೆಯದು, ಅವನ ಆತೆ ಮೀರಿ ಇಲ್ಲಿ ಏನು ನಡೆಯದು. ಬರೆ ಪಾತ್ರಧಾರಿ ತಿಳಿಯೋ ನೀನು ಸೂತ್ರವನ ಕೈಯಲ್ಲಿ, ಬರೆ ಪಾತ್ರಧಾರಿ ತಿಳಿಯೋ ನೀನು ಸೂತ್ರವನ ರಘುವೀರ್ ದೇಸಾಯಿ ಸವಿ ಸವಿ ತುಪ್ಪ ಉಂಟ ಬಂದು ನಮ್ಮ ಅಕ್ಕನ ಸೊಂಡ್ಯಾಗ ನೆಕ್ತಾನ ಮೂಡಿಲ್ಲ. ನನ್ನ ಕಣ್ಣು ಮುಂದೆ ನಿಂತಿರ್ಬೇಡ ಕಣೋ ನೀನೀಗ. ಆ ಕಡೆ ಹೊಳ್ಳಿ ನಿಂದ್ರಕ್ಕ ಹಿಂದೆ ನಿಂದಿರ್ತೀನಿ. ನೋಡು. ಕುದುರೆ ಚಾಪ್ ಗುಳಿಗೆ ತೊಗೊಂಡ್ ಬಾ. ಬ್ಯಾಡ ನಿಮಗೆ ನರ ತೋರ್ಬಲ್ಲೆವಿ. ಎಲ್ಲ ಸತ್ತ ಹೋಗಿ ಊಟ ಬಿಡ್ಬೇಡವ್ವ ನೀ ಒಟ್ಟ. ಯಾಲ ಮನೆ ಸೊರಿಗೆಯವ್ವ, ಶರ್ವವೇಗದ ಶರ್ವತಿ ನೀನು. ದೊಡ್ಡ ದಾರಿ ಬಿಡಿಸುತ್ತು ಸಾವಿತ್ರಿ ಆಗಬೇಡ. ನಾನೇನು ಒಡ ಹುಟ್ಟಿ ತಮ್ಮನೇ ಇರ್ಬೇಕು. ಈ ನಿನ್ನ ಜೀವನದ ಕಲಿತ ಪಾಠ ಯಾವ ಹೆಣ್ಣಿಗೂ ಸ್ಫೂರ್ತಿ ಆಗಕ್ಕೆ ಹೋಗ್ಬಾರ್ದು. ತಿಳಿದವ್ರು ಒಂದು ಮಾತು ಹೇಳ್ತಾರ, ಹೆಣ್ಣಿನಲ್ಲಿ ಕುದುರಿನಲ್ಲಿ ಯಾರಿಗೂ ತಿಳಿದಿಲ್ಲ ಅಂತ. ಆದ್ರೆ ಇವತ್ತು ತಿಳಿತು, ಚಂಚಲ ಮಾಡದ ಹೆಣ್ಣಿನ ಮನಸ್ಸು ಯಾವ ಮಟ್ಟಕ್ಕೆ ಹೋಗಿ ಅರ್ಥ ಮಾಡಿಸುತ್ತೆ ಅನ್ನೋದು ಇವಾಗ ನನ್ನ ಮನಸ್ಸಿಗಾತು. ನೀನು ಬೇಡ, ನಿನ್ನ ಮಗಳು ಬೇಡ, ನಿನ್ನ ಸಹವಾಸಲ್ಲ ಬೇಡ. ಪಿಜ್ಜಾ, ಬರ್ಗರ್, ವಡಾ, ಪಾನಿಪುರಿ ಪಾನಿಪುರಿ ಉಪ್ಪು ಎಲ್ಲಿಂದ ಉತ್ಪತ್ತಿ ಆಕತ್ತ ಅನ್ನೋದು ಗೊತ್ತಿಲ್ಲ. ಬೇಕಾ ಹೋಗೋ ಆಟಗೂ ಜೈ ಗುಬ್ಬಿ. ನೋಡು ನೋಡು ನೋಡು, ಸೂರ್ಯ ಮುಳುಗಿದಂಗ ಒಬ್ಬರು ಹೊತ್ತು ಜೀವನದ ಹೆಂಗ ಮುಳುಗತ್ತ ಅನ್ನೋದು ಅಷ್ಟ ನೋಡ್ಕೋತ ನಿಂದ್ರು. ಕೆಳಗೆ ಬಿದ್ದಾಗ ಆಳಿಗೊಂದು ಕಲ್ಲು ಅಂತಾರ. ಹೋಗೋ, ಒಡ ಹುಟ್ಟಿದ ತಮ್ಮ ನೀ ನನ್ನ ಕೈ ಬಿಟ್ರೆ ಏನಾಯ್ತು? ನನ್ನ ರಘುವೀರ್ ದೇಸಾಯಿ ಇದ್ದಾನೆ, ಅವನು ಯಾವತ್ತೂ ನನ್ನ ಕೈ ಬಿಡಲ್ಲ. ಖಂಡಿತವಾಗಿಯೂ ನನ್ನ ಕಷ್ಟಕ್ಕೆ ಸ್ಪಂದಿಸ್ತಾನೆ. ರಘು ರಘು ಸುತ್ತಮುತ್ತಲಿನ ಗ್ರಾಮದ ಆಗಿರಿಸಿದಂಥ ಕಲಾಭಿಮಾನಿಗಳಿಗೆ ನಮಸ್ಕಾರ. ಈ ತಾಯಿ ಕೃಪೆಯಿಂದ ಪ್ರಾರಂಭಿಸಲ್ಪಟ್ಟ 4ನೇ ಪ್ರಯೋಗದತ್ತ ಶ್ರೀ ಎನ್ ಕುಮಾರ್ ಗಿರ್ಸಾ ವಿರಚಿತ ಹ್ಞೂ ಅಂದ್ರೆ ರೆಡಿ, ಒಲ್ಲೆ ಅಂದ್ರೆ ನಡಿ, ಅರ್ಥಾತ್ ದುಡುಕಿ ಬಿಟ್ಟೆ ದುಡುಕಿ ಕೆಟ್ಟೆ. ಇದಕ್ಕೆ ಮೊದಲು ಟೈಟಲ್ ಒಂದು ಬೇರೆ ಇಟ್ಟಿದ್ದೇವೆ, ಲೇಟಾಗಿ ಸಿಕ್ಕಾಳು ಲೇಟೆಸ್ಟ್ ಇಟ್ಟಾಳ ಅಂತೇಳಿ. ಏನೋ ಹೊಸದಾಗಿ ಒಂದು ಚೇಂಜಸ್ ಇರಲಿ ಅಂತೇಳಿ ಮಾಡೇವಿ. ಇದು ನಮ್ಮ ಊರಲ್ಲಿ ಮಾಡ್ತಕ್ಕಂಥ ಪ್ರಯೋಗ 4ನೇ ಪ್ರಯೋಗ. ತಮ್ಮ ಕಲಾಭಿ ಪೋಷಕರಲ್ಲಿ ಏನು ಕೇಳ್ಕೊಳ್ಳೋದಂದ್ರೆ, ಈ ನಾಟಕ ತಮ್ಮಲ್ಲಿ ಮನಸ್ಸಿಗೆ ಏನಾರು ಬಂದಿದ್ರೆ ಒಂದು ಜೋರಾದ ಚಪ್ಪಾಳೆ ಇದೋ ಒಂದು ನಮಗೆ ಮನಸ್ಸಿಗೆ ತಟ್ಟೋದು ಸಾಕಿಷ್ಟು. ಯಾಕಂದರೆ ಈ ಸಂಘದವ್ರು ಕೊಟ್ಟಂಥ ಪೇಮೆಂಟ್ ಭಾಳ ಆದ್ರೆ ಇದು ಭಾಳ ಆದ್ರೆ ಒಂದಿನ 2 ದಿನ ನಮಗೆ ಹೊಟ್ಟಿಗೆ ಅನ್ನ ಹಾಕಿತ್ತೇನೋ, ಆಮೇಲೆ ನಾವು ತಿಂದು ತೆಗ್ತೀವಿ, ಅದೇನೋ ಏನು ಮನಸ್ಸಿಗೆ ಹತ್ತಂಗಿಲ್ಲ. ಈ ಸರಿ ಸುಮಾರು ಈ ಸಂಘಕ್ಕೆ ಏನಿಲ್ಲ ಅಂದರೂ 30ರಿಂದ 35 ಜನಕ್ಕೆ ಅನ್ನ ಹಾಕಿದಂಥ ಶಿವಾಜಿ ಯುವ ಸೇನೆ ಯುವಕರಲ್ಲಿ ನಾನೊಂದು ನಮ್ಮ ಏನಂತಾರೋ ವಿನಂತಿಗಳು. ಯಾಕಂದ್ರೆ ನಾನು ಈಗ ಬೆಳೆಕತ್ತ ಯುವ ಪ್ರತಿಭೆ, ಯುವ ಅಲ್ಲ ಸಣ್ಣ ಪ್ರತಿಭೆ, ಏನು ಮಾತಾಡ್ತಾರೆ ನನಗೆ ಗೊತ್ತಿಲ್ಲ. ಸುಮ್ಮ ಕುರಿ ದಡ್ನ್ಯಾಗ ಕುರಿ, ಎಮ್ಮೆ ಒಳಗೆ ಎಮ್ಮೆ,
ನಮಗೇನು ಹಾಂ ಹಾಂ ಹ್ಞೂ ಹ್ಞೂ ನಿಂಗಪ್ಪನ ಹರದೊಳ್ಳಿಯವರು 501 ರೂಪಾಯಿ ಈ ಕಂಪ್ನಿ ಬಾಳಿ ಬೆಳಗಿಲಿ ಅಂತೇಳಿ 501 ರೂಪಾಯಿ ಕೊಟ್ಟಾರ. ಅವರಿಗೆ ತುಂಬುದ ಧನ್ಯವಾದಗಳು. ಯಾಕಂದ್ರೆ ಇನ್ನೊಮ್ಮೆ ಬೆಳಿಗ್ಗೆಯಿಂದ ಗಿರ್ಸಾರ್ ಬರೋಕೆ ಅದು ಬಸ್ ಚಾರ್ಜ್ ಫ್ರೀ ಮಾಡ್ತೀನಿ ನನಗೆ ಒಬ್ಬಗೆ ಅಂತ ಹೇಳ್ಯಾರ. ಅಷ್ಟು ಸಾಕು. ಯಾಕಂದ್ರೆ ಬಸ್ನಾಗ ನಿಂತು ಬಂದಿರ್ತೀನಿ, ಅವ್ರು ಮುಂದಿನ ಸೀಟ್ನಾಗ ಕರ್ಕೊಂಬರ್ತಾರ. ಅದೊಂದು ಪುಣ್ಯ ದಗದ. ಆದ್ರೆ ನಾ ಬಂದಾಗ ಅವ್ನ ಗಾಡಿ ಪಾಳ್ಯಕ್ಕೆ ಇರಂಗಿಲ್ಲ. ನಾ ಬಂದಾಗ ಪಾಳ್ಯಕ್ಕೆ ಹಚ್ಚ ಸಾಕು. ಅವ್ನು ಸ್ಟ್ಯಾಂಡಾಗ ತೆಗೆದು ಹೋಗಿದಾರ. ಇದೇ ನಾಟಕಕ್ಕೆ ಅತ್ಯುತ್ತಮವಾಗಿ ಸಂಗೀತ ನುಡಿಸಿರ್ತಕ್ಕಂಥ ಯಮನ್ ಕುಮಾರ್ ಗಿರ್ಸಾರು ಮಾಂತೇಶ್ ಕುಲ್ ಅವರಿಗೆ ಧನ್ಯವಾದಗಳು. ಅತ್ಯುತ್ತಮ ಸ್ಟೇಜ್ ಹಾಕಿರ್ತಕ್ಕಂಥ ಸದ್ಗುರು ಡ್ರಾಮಾ